ಹೆಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ನನ್ನ ಚಾನಲ್ ಟೆಕ್ಸ್ಟೈಲ್ಸ್ ಫೈಬರ್ಸ್ ಟು ಫ್ಯಾಬ್ರಿಕ್. ಈ ದಿನ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಬರ್ಸ್ ಯಾವುವು ಅಂತ ತಿಳಿದುಕೊಳ್ಳೋಣ. ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ವೆರೈಟಿ ಆಫ್ ಫೈಬರ್ಸ್ ಇದ್ದಾವೆ. ಯಾವ ಫೈಬರ್ ಯಾವ ಗ್ರೂಪ್ ಕೆಳಗಡೆ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅದು ಪಿಕ್ಚರಿನ ಸಮೇತ ನಿಮಗೆ ಅರ್ಥಪಡಿಸಲು ಇಲ್ಲಿ ಪ್ರೆಸೆಂಟ್ ಮಾಡಿದ್ದೇನೆ. ನೋಡಿ, ಟೈಪ್ಸ್ ಆಫ್ ಟೆಕ್ಸ್ಟೈಲ್ ಫೈಬರ್ಸಲ್ಲಿ ಎರಡು ಗ್ರೂಪ್ ಇದೆ, ನ್ಯಾಚುರಲ್ ಫೈಬರ್ಸ್ ಆ್ಯಂಡ್ ಮ್ಯಾನ್ಮೇಡ್ ಫೈಬರ್ಸ್. ನ್ಯಾಚುರಲ್ ಫೈಬರ್ನ ಮೂರು ವಿಧವಾಗಿ ವಿಂಗಡಿಸಿದ್ದಾರೆ: ವೆಜಿಟೇಬಲ್ ಫೈಬರ್ಸ್, ಅನಿಮಲ್ ಫೈಬರ್ಸ್ ಆ್ಯಂಡ್ ಮಿನರಲ್ ಫೈಬರ್ಸ್ ಅಂತ. ವೆಜಿಟೇಬಲ್ ಫೈಬರ್ಸಲ್ಲಿ ಸಬ್ ಕ್ಯಾಟಗರೀಸ್ ಇದೆ: ಸೀಡ್ ಫೈಬರ್, ಲೀಫ್ ಫೈಬರ್, ಬಾಸ್ಟ್ ಫೈಬರ್ ಆ್ಯಂಡ್ ಫ್ರೂಟ್ ಆರ್ ನಟ್ ಹಸ್ಕ್ ಫೈಬರ್ ಅಂತ. ಅನಿಮಲ್ ಫೈಬರಲ್ಲಿ ನಮಗೆ ಮೂರು ವಿಧವಾದ ಫೈಬರ್ ಬರುತ್ತವೆ: ವುಲ್, ಸಿಲ್ಕ್, ಹೇರ್ ಫೈಬರ್ ಅಂದು. ಮಿನರಲ್ಲಿ ಒಂದೇ ಒಂದು ಫೈಬರ್ ಇದೆ, ಆಸ್ಬೆಸ್ಟಾಸ್. ಹೇಗೆ ನಾವು ತಿಳಿದುಕೊಳ್ಬೋದು ಸೀಡ್ ಫೈಬರಲ್ಲಿ ಯಾವ ಫೈಬರ್ ಇದೆ ಅಂತ: ಕಾಟನ್ ಆ್ಯಂಡ್ ಕ್ಯಾಪಾಕ್. ಲೀಫಲ್ಲಿ ನಮಗೆ ಅಬಾಕಾ, ಸಿಸಲ್, ಪೈನಾಪಲ್ ಫೈಬರ್ಸ್ ಇದೆ. ಬಾಸ್ಟಲ್ಲಿ ಜೂಟ್, ಲಿನೆನ್, ಹೆಂಪ್ ಆ್ಯಂಡ್ ರಾಮಿ ಫೈಬರ್ಸ್ ಇದೆ. ಫ್ರೂಟ್ ಆರ್ ನಟ್ ಹಸ್ಕ್ ಫೈಬರ್ ಕೆಳಗಡೆ ಕಾಯಿಲ್ ಫೈಬರನ್ನು ಜೋಡಿಸಲಾಗಿದೆ. ಈಗ ನಾವು ಮ್ಯಾನ್ಮೇಡ್ ಫೈಬರ್ ಬಗ್ಗೆ ತಿಳಿದುಕೊಳ್ಳೋಣ. ಮ್ಯಾನ್ಮೇಡ್ ಫೈಬರಲ್ಲಿ ಮೂರು ವಿಧವಾದ ಫೈಬರ್ ಗ್ರೂಪುಗಳಿದೆ: ರೀಜೆನರೇಟೆಡ್ ಮ್ಯಾನ್ಮೇಡ್ ಫೈಬರ್, ಸಿಂಥೆಟಿಕ್ ಫೈಬರ್, ಇನ್ಆರ್ಗಾನಿಕ್ ಫೈಬರ್. ರೀಜೆನರೇಟೆಡ್ ಫೈಬರ್ ಕೆಳಗಡೆ ವಿಸ್ಕೋಸ್ ಅಥವಾ ರಯಾನ್ ಎಂದು ತಿಳಿದುಕೊಳ್ಬೋದು. ಮೊಡಾಲ್ ಇದೆ, ಕುಪ್ರಾ ಇದೆ, ಬ್ಯಾಂಬೂ ಫೈಬರ್ ಇದೆ ಆ್ಯಂಡ್ ಟೆನ್ಸೆಲ್ ಅಥವಾ ಲಿಯೋಸೆಲ್ ಎಂದು ಕರೆಯಲ್ಪಡುತ್ತದೆ. ಸಿಂಥೆಟಿಕ್ ಫೈಬರಲ್ಲಿ 4 ಫೈಬರ್ ಇದೆ: ಪಾಲಿಯೆಸ್ಟರ್, ಅಕ್ರಿಲಿಕ್, ನೈಲಾನ್ ಆ್ಯಂಡ್ ರಬ್ಬರ್. ಇನ್ಆರ್ಗಾನಿಕ್ ಫೈಬರ್ ಕೆಳಗಡೆ 3 ವಿಧವಾದ ಫೈಬರ್ ಇದೆ: ಮೆಟಾಲಿಕ್, ಗ್ಲಾಸ್ ಆ್ಯಂಡ್ ಕಾರ್ಬನ್. ಒಂದು ಪಿಕ್ಚರಲ್ಲಿ ನೋಡುವುದಾದರೆ ಹೀಗೆ ಇರುತ್ತದೆ: ಟೈಪ್ಸ್ ಆಫ್ ಟೆಕ್ಸ್ಟೈಲ್ ಫೈಬರ್ಸ್, ಹೋಲ್ ಟೈಪ್ಸ್ ಆಫ್ ಟೆಕ್ಸ್ಟೈಲ್ ಫೈಬರ್ಸನ್ನು ನಾವು ಒಂದು ಪೇಜಲ್ಲಿ ಈ ರೀತಿ ಕಾಣಬಹುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು.